ಎಣ್ಗಾಯಿ ಪಲ್ಯ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ಪ್ರತಿಯೊಬ್ಬರು ಇಷ್ಟಪಟ್ಟ ತಿಂತಾರು. ಆದ್ರೆ ನಾವು ಇವತ್ತು ಬದ್ನಿಕಾಯಿ ಎಣ್ಗಾಯಿ ಮಾಡಿಲ್ರಿ. ಅದ್ರ ಬದಲಾಗಿ ನಾವು ಹಾಗಲಕಾಯಿ ಎಣ್ಗಾಯಿ ಪಲ್ಯ ಮಾಡಿ ತೋರ್ಸಿವ್ರಿ. ಭಾರಿ ಅಂದ್ರೆ ಭಾರಿ ಮಸ್ತ್ ಆಕೈತ್ರಿ ಎಣ್ಗಾಯಿ ಅಂತೂ. ಈ ಥರ ಒಮ್ಮೆ ಮನ್ಯಾಗ ಹಾಗಲಕಾಯಿ ಇದ್ರೆ ಮಿಸ್ ಮಾಡಲಾರ್ದೆ ಎಣ್ಗಾಯಿ ಮಾಡ್ಕೊರಿ. ಅದಕ್ಕಿಂತ ಮೊದಲು ನಿಮ್ಗೆ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಲಾರ್ದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತು ನಾವೇನೈತ್ಲ ನಮ್ಮ ಮನ್ಯಾಗ ಬೆಳೆದದ್ದನ್ನ ಹಾಗಲಕಾಯಿ ಇದ್ದು ರೀ, ಅವನ್ನ ಹರ್ಕೊಂಡು ಬಂದ ಮಸ್ತಂಗೆ ಅಂದ್ರೆ ಮಸ್ತಂಗೆ ಸ್ವಲ್ಪ ಕಹಿ ಆಗ್ಲಾರ್ದಂಗೆ ಹಾಗಲಕಾಯಿ ಎಣ್ಗಾಯಿ ಪಲ್ಯ ಮಾಡಿದ್ದೀವಿ ರೀ. ಒಂದ್ಸಲ ಈ ವಿಧಾನದೊಳಗೆ ನೀವು ಟ್ರೈ ಮಾಡಿರಿ. ಕೊನೆ ತನಕ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಕೈತಿ ಯಾವ ರೀತಿಯಾಗಿ ನಾವು ಪಲ್ಯ ಮಾಡಿ ತೋರಿಸಿದ್ದೀವಿ ಅಂಥೇಳಿ. ಈ ಥರ ನೋಡ್ರಿ, ಅಷ್ಟು ಹಾಗಲಕಾಯಿ ಎಲ್ಲ ಹರ್ಕೊಂಡು ಬಂದ ಅದಕ್ಕೆ ನೀರು ಹಾಕಿ ಸ್ವಚ್ಛಂಗೆ ತೊಳೆದ ಇಟ್ಕೋಬೇಕ್ರಿ. ಇವನ್ನ ನೋಡ್ರಿ ಈ ಥರ ನೀರು ಹಾಕಿ ಅಷ್ಟು ಎಲ್ಲ ತೊಳಿಬೇಕ್ರಿ. ಅಂದ್ರೆ ಯಾಕಂದ್ರೆ ಹೊರಗಾಗಿರ್ತಾವು, ಅದಕ್ಕೆ ಏನಾರೇ ಹುಳ ಗಿಳ ಅದು ಕೂತ್ ಹೋಗಿರ್ತಾವಲ್ಲ ಅದ್ರ ಮೇಲೆ, ಅದ್ರ ಸಲುವಾಗಿ ನೀವು ಮೊದಲು ಇವನ್ನ ಸ್ವಚ್ಛಂಗೆ ತೊಳೆದ ಇಟ್ಕೋಬೇಕ್ರಿ. ಈ ಥರ ಅಷ್ಟು ಎಲ್ಲ. ಎಣ್ಗಾಯಿ ತಿನ್ನಕ್ಕೆ ಒಲ್ಲೆ ಅಂತಿರ್ತಾರಲ್ಲ ರೀ, ಹಾಗಲಕಾಯಿ ತಿನ್ನಕ್ಕೆ ಒಲ್ಲೆ ಅಂತಿರ್ತಾರಲ್ಲ ಅಂಥವ್ರಿಗೆ ಈ ಥರ ಮಾಡಿ ಕೊಟ್ರೆ ಅಂದ್ರೆ ರೊಟ್ಯಾಗಂತೂ ಬಿಸಿ ಬಿಸಿ ರೊಟ್ಯಾಗ ಹೊಟ್ಟೆ ತುಂಬ ಊಟ ಮಾಡ್ತಾರೋ ಅಷ್ಟು ಭಾರಿ ಬೆಸ್ಟ್ ಆಕೈತ್ರಿ ಎಣ್ಗಾಯಿ ಪಲ್ಯ ಅಂತೂ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇವಾಗ ಈ ರೀತಿ ಹಾಗಲಕಾಯಿ ಕಟ್ ಮಾಡ್ಕೊಳ್ತೀವಿ ನೋಡ್ರಿ. ಹೀರಿಕಾಯಿ ಯಾವ ರೀತಿ ಕಟ್ ಮಾಡ್ತಿರ್ಲ ಅದ ಸೇಮ್ ಒಳಗನ ಈ ಥರ ಹಾಗಲಕಾಯಿ ಕಟ್ ಮಾಡ್ಕೋಬೇಕ್ರಿ. ಇವನ್ನ ರೌಂಡಂಗೆನ ಕಟ್ ಮಾಡ್ಕೋಬೇಕ್ರಿ. ಈ ಥರ ತೋರ್ಸತ್ತೀವಿ ನೋಡ್ರಿ ಯಾವ ರೀತಿ ಕಟ್ ಮಾಡತ್ತೀವಿ ಅಂಥೇಳಿ. ಈ ಥರ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಅದ್ರೊಳಗಿನ ಬೀಜ ಎಲ್ಲ ಈ ಥರ ತೆಗಿದ್ ನೋಡ್ರಿ. ಅಷ್ಟು ಎಲ್ಲ ಇಲ್ಲೇ ತೆಗ್ಯಾತೀವಿ ನೋಡ್ರಿ. ಈ ರೀತಿ ಏನೈತ್ಲ ಪೂರ್ತಿ ಎಲ್ಲ ಅದನ್ನು ಕ್ಲೀನಂಗೆ ಮಾಡ್ಕೋಬೇಕ್ರಿ. ಸ್ವಚ್ಛಂಗೆ ಅಷ್ಟು ಎಲ್ಲ ಬೀಜ ತೆಗೆದ ಇಟ್ಕೋಬೇಕ್ರಿ. ಇಟ್ಕೊಂಡ್ಮೇಲೆ ಇದನ್ನ ಏನೈತ್ಲ ಇವಾಗ ಈ ಥರ ಹಾಕತ್ಲ ಇದಕ್ಕೆ 4 ಭಾಗ ಮಾಡ್ಬೇಕ್ರಿ. ಪೂರ್ತಿ ಕಟ್ ಮಾಡಂಗಿಲ್ಲ, ಮಧ್ಯಮ ಅಂದ್ರೆ ಮೀಡಿಯಮ್ ಸೈಜ್ ನೋಡ್ರಿ. ಈ ಥರ ನಡು ಬರೋ ಹಂಗೆ ಅಷ್ಟ ಮಾಡ್ಕೋಬೇಕ್ರಿ. ಈ ಕಡೆ ದಂಡಿ ಹಂಗೆ ಬಿಡಬೇಕು, ಅಷ್ಟ ಕಟ್ ಮಾಡ್ಕೋಬೇಕು ನೋಡ್ರಿ. ಹೀರಿಕಾಯಿ ಎಣ್ಗಾಯಿ ಮಾಡೋಕ್ಕೆ ಯಾವ ರೀತಿ ಕಟ್ ಮಾಡ್ತಿರ್ಲಿ ಆ ಥರ. ಇಲ್ಲಿ ಅಷ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸ್ವಚ್ಛಂಗೆ ತೊಳ್ಕೊಬೇಕ್ರಿ. ಉಪ್ಪು ಹಾಕಿ ತೊಳ್ಕೊಂಡಿದ್ರೆ ಏನ್ರಿ ಹೊಲಸಿದ್ರು ಹೊಕ್ಕೈತಿ ಎಲ್ಲ ಹೊಕ್ಕೈತ್ರಿ. ಈ ಥರ ಉಪ್ಪು ಹಾಕಿ ತೊಳ್ಕೊಂಡ್ಮೇಲೆ ನೆಕ್ಸ್ಟ್ ಎಣ್ಗಾಯಿ ಮಾಡೋಕ್ಕೆ ಇಲ್ಲಿ ಏನೈತ್ಲ ನಾವು ಶೇಂಗಾ ಫ್ರೈ ಮಾಡತ್ತೀವಿ ನೋಡ್ರಿ. 1 ಕಪ್ ಆಗುವಷ್ಟು ಶೇಂಗಾ ತೊಗೊಂಡಿದ್ದೀವಿ ರೀ. ನಾವು ಶೇಂಗಾ ತೊಗೊಂಡು ಅವು ಚೆನ್ನಾಗಿ ಕಲರ್ ಬರ್ತನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇಷ್ಟ ಫ್ರೈ ಮಾಡ್ಕೊಂಡ್ರೆ ಮುಗೀತ್ರಿ. ಅದಾದ್ಮೇಲೆ ನೋಡ್ರಿ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ. ಅದಕ್ಕೆ ಒಂದು 2 ರಿಂದ 3 ಆಗುವಷ್ಟು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀವಿ ರೀ. ಜೀರಿಗೆ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇವು ಜವಾರಿ ಬೆಳ್ಳುಳ್ಳಿ ಇದಾವೆ, ಅದಕ್ಕೆ ಸೊಪ್ಪಿ ತೆಗ್ದಿಲ್ಲ, ಡೈರೆಕ್ಟ್ ಹಾಕಿದ್ದೀವಿ ತಿಕ್ಕೆ ಕೈಲಿ. ಅದಾದ್ಮೇಲೆ ಸ್ವಲ್ಪ ಏನೈತ್ಲ ಅರ್ಶಿಣ ಪುಡಿ ಹಾಕಿದ್ದೀವಿ ನೋಡ್ರಿ. ಅರ್ಶಿಣ ಪುಡಿ ಆದ್ಮೇಲೆ ಸ್ವಲ್ಪ ಖಾರದ ಪುಡಿ, ಮನ್ಯಾಗಿನ ಮಸಾಲೆ ಖಾರನ ಹಾಕತ್ತೀವಿ ನೋಡ್ರಿ. ಈ ಥರ ಖಾರದ ಪುಡಿ ಹಾಕಿದ್ಮೇಲೆ ಇದಕ್ಕೆ ಏನೈತ್ಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀವಿ ರೀ. ಉಪ್ಪು ಆದ್ಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಶೇಂಗಾ, ಅದನ್ನು ತಂದು ಇದ್ರೊಳಗೆ ಸೇರಿಸಿದ್ದೀವಿ ನೋಡ್ರಿ. ಶೇಂಗಾ ಆದಮೇಲೆ ನೋಡ್ರಿ ನೆಕ್ಸ್ಟ್ ಇದಕ್ಕೆ ಏನೈತ್ಲ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ವು. ಕರಿಬೇವು ಸೊಪ್ಪು ಹಾಕಿ ಈ ಥರ ಪೂರ್ತಿ ಎಲ್ಲ ಸಣ್ಣಂಗೆ ಪೇಸ್ಟ್ ಆಗುವಂಗೆ ಇದನ್ನು ಮಿಕ್ಸಿಗೆ ಹಾಕೊಂಡು ಬಂದೀವಿ ರೀ. ಇಲ್ಲಿ ನೋಡ್ರಿ ಇವಾಗ ಹಾಗಲಕಾಯಿ ಎಣ್ಗಾಯಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಕುಕ್ಕರ್ ಒಳಗನ ಮಾಡ್ಬೇಕ್ರಿ, ಅಂದ್ರೆ ಟೇಸ್ಟ್ ಆಕತಿ. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿದ್ದೀವಿ ರೀ. ಸಾಸಿವೆ ಎಲ್ಲ ಪೂರ್ತಿ ಚಟಪಟ ಅಂತ ಹೇಳಿ ಈ ರೀತಿ ಸಿಡಿಬೇಕ್ರಿ. ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಏನು ಹಾಕಿದ್ವು, ಅವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಾಗಲಕಾಯಿ ಅಷ್ಟು ತಂದಿದ್ರೊಳಗೆ ಸೇರಿಸ್ಕೋಬೇಕ್ರಿ. ಈ ರೀತಿ ಎಣ್ಣೆಗೆ ಹೋಗೋದ ಇದನ್ನು ಚೆನ್ನಾಗಿ ಮೊದಲ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಇದನ್ನು ಜಾಸ್ತಿ ಏನು ಮಾಡೋ ಅವಶ್ಯಕತೆನೇ ಇಲ್ಲ, ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಮುಗೀತ್ರಿ. ನೀವು ಹಾಗಲಕಾಯಿ ಏನೈತಲ್ಲ ಭಾಳ ದಿಪ್ಪಿದ್ದು ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊರಿ, ಇಲ್ಲ ಮೀಡಿಯಮ್ ಇಷ್ಟ ಅದಾವಂದ್ರೆ ಇಷ್ಟು ಮಾಡ್ಕೊಂಡ್ರೆ ಮುಗೀತ್ರಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆ ಒಳಗೆ ಒಂದು ಸ್ವಲ್ಪ. ಅದಾದ್ಮೇಲೆ ಇವು ಫ್ರೈ ಆದಮೇಲೆ ಇದಕ್ಕೆ ಏನೈತಲ್ಲ ಒಂದು ಸ್ವಲ್ಪ ಅಲ್ರಿ ನೆಕ್ಸ್ಟ್ ಇದಕ್ಕೆ ಏನೈತಲ್ಲ ಅದನ್ನೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಶೇಂಗಾದ, ಅದನ್ನು ತಂದು ಅಷ್ಟು ಇದ್ರೊಳಗೆ ಸೇರ್ಸಾತೀವಿ ನೋಡ್ರಿ. ಈ ಥರ ಜಾಸ್ತಿ ಒಗ್ಗರ್ನಿಗೆ ಏನು ಈರುಳ್ಳಿ ಅದು ಬಳಸೋ ಅವಶ್ಯಕತೆನೇ ಇಲ್ಲರಿ. ನುಸ್ತಾ ಇಷ್ಟು ಮಾಡಿದ್ರಂದ್ರೆ ಮಸ್ತಂಗೆ ಎಣ್ಗಾಯಿ ಪಲ್ಯ ರೆಡಿಯಾಗೇ ಬರ್ತೈತಿ. ಒಂದು 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ, ಅಷ್ಟು ಟೇಸ್ಟ್ ಅನ್ನಿಸ್ತೈತಿ ರೀ. ಕೈ ಆಗಂಗಿಲ್ಲ ಏನಿಲ್ಲ. ಅದನ್ನ ಹಾಕಿದ್ಮೇಲೆ ಇದಕ್ಕೊಂದು ಸ್ವಲ್ಪ ಧನಿಯಾ ಪೌಡರ್ ಹಾಕಿದ್ದೀವಿ ರೀ. ಧನಿಯಾ ಪೌಡರ್ ಆದಮೇಲೆ ಇಲ್ಲೊಂದು ಸ್ವಲ್ಪ ಏನೈತಲ್ಲ ಗರಂ ಮಸಾಲ ಹಾಕತ್ತೀವಿ ನೋಡ್ರಿ. ಗರಂ ಮಸಾಲ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ತಿರುವಾಡ್ಕೋಬೇಕ್ರಿ. ಈ ಥರ ಅಷ್ಟು ಎಲ್ಲ ಮಸಾಲೆ ಎಣ್ಗಾಯಿ ಒಳಗೆ ಈ ರೀತಿ ಕುಡ್ಕೋಬೇಕ್ರಿ, ಹಾಗಲಕಾಯಿ ಒಳಗೆ. ಆ ಥರ ಇದನ್ನು ಪೂರ್ತಿ ಎಲ್ಲ ಚೆನ್ನಾಗಿ ತಿರುವಾಡ್ಕೋಬೇಕು ನೋಡ್ರಿ. ಯಾವ ರೀತಿ ತಿರುವಾಡತ್ತೀವಿ ಅಂಥೇಳಿ ಈ ಥರ ಪೂರ್ತಿ ಎಲ್ಲ ಚೆನ್ನಾಗಿ ತಿರುವಾಡ್ಕೋಬೇಕ್ರಿ. ಎಣ್ಣೆಗೆ ಒಂದಿಲ್ಲಂದ್ರೂ ಒಂದು 3 ರಿಂದ 4 ನಿಮಿಷ ಆಗುವಷ್ಟು ಇದನ್ನು ಚೆನ್ನಾಗಿ ಈ ಥರ ತಿರುವಾಡ್ಕೋಬೇಕ್ರಿ. ಅಷ್ಟು ಮಸಾಲೆ ಕುಡ್ಕೋಬೇಕಲ್ಲ. ಅದಾದ್ಮೇಲೆ ಇದಕ್ಕೆ ಏನು ಮಾಡೋದ್ರಿ, ನೀರು ಸೇರಿಸೋದ್ರಿ. ಈ ರೀತಿ ಕುಕ್ಕರ್ ಒಳಗೆ ಮಾಡಿದ್ರನ ಹಾಗಲಕಾಯಿ ಭಾರಿ ಬೆಸ್ಟ್ ಆಕತ್ರಿ. ಹಂಗೆ ಬೋಗಾಣಿ ಮತ್ತು ಪಾತ್ರೆ ಒಳಗೆ ಮಾಡೋಕ್ಕಿಂತ ಈ ಥರ ಕುಕ್ಕರ್ ಒಳಗೆ ಒಂದು ಸಲ ಮಾಡ್ಕೊಂಡು ನೋಡ್ರಿ, ಭಾರಿ ಅಂದ್ರೆ ಭಾರಿ ಟೇಸ್ಟ್ ಅನ್ನಿಸ್ತೈತೆ ರೀ. ಇಲ್ಲಿ ನೋಡ್ರಿ ಇವಾಗ ಈ ಥರ ನೋಡ್ರಿ
ಒಂದು 3-4 ನಿಮಿಷ ಆಗುವಷ್ಟು ಇದನ್ನ ಏನು ಮಾಡಿದ್ವು ಚೆನ್ನಾಗಿ ಈ ಥರ ಮಸಾಲೆ ಎಲ್ಲ ಕುಡ್ಕೊಳ್ಳೋಂಗೆ ಇದನ್ನು ತಿರುವಾಡ್ಕೊಂಡಿವಿ ನೋಡ್ರಿ. ಈಗ ಇದೇ ಥರ ಇನ್ನೂ ಹಲವಾರು ಭಾಳ ರೆಸಿಪಿಗಳನ್ನ ನಮ್ಮ ಚಾನಲ್ ಒಳಗೆ ಹಾಕಿದ್ದೀವಿ, ಮಿಸ್ ಮಾಡಲಾರ್ದ ನೋಡ್ಕೊಂಬರ್ರಿ. ಇಲ್ಲೇ ನೆಕ್ಸ್ಟ್ ಇದಕ್ಕೆ ನೀರು ಸೇರ್ಸಾತೀವಿ ನೋಡ್ರಿ. ಈ ಥರ ನೀರು ಸೇರಿಸ್ಕೋಬೇಕ್ರಿ. ನಿಮ್ಗೆ ಎಷ್ಟು ಅಳ್ಳಕ್ಕೆ ಬೇಕಲ್ಲ ಅಷ್ಟು ನೋಡ್ಕೊಂಡು ನೀವು ನೀರು ಸೇರಿಸ್ರಿ. ಇಲ್ಲೇ ನಾವು ಒಂದು ಸ್ವಲ್ಪ ಕುಕ್ಕರ ಅದ್ರದ್ದು ಮುಚ್ಚಳ ಹಾಕಿ ಒಂದು 2 ವಿಸಲರ ಕೂಗಿಸ್ಬೇಕ್ರಿ. 2 ಅಥವಾ 1 ಹಾಕಿಸಿದ್ರೆ ಮುಗೀತ್ರಿ. ಹಾಗಲಕಾಯಿ ಭಾಳ ದಿಪ್ಪಿದ್ದು ಅಂದ್ರೆ 2 ಹಾಕಿಸ್ರಿ, ಇಲ್ಲಂದ್ರೆ 1 ಹಾಕಿಸ್ಬಿಟ್ರೆ ವಿಸಿಲ್ ಹಾಕಿಸಿದ್ರೆ ಮುಗೀತ್ರಿ. ಹಾಗಲಕಾಯಿ ಎಣ್ಗಾಯಿ ಅಂತೂ ಮಸ್ತ್ ಹೆಂಗೆ ರೆಡಿ ಆಕತಿ. ಇಲ್ಲೊಂದು 2 ಗ್ಲಾಸ್ ಆಗುವಷ್ಟು ನಾವು ನೀರು ಹಾಕಿದ್ವಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕತ್ತೀವಿ ನೋಡ್ರಿ. ಸಕ್ಕರೆ ನಾವು ಹಾಕಿದ್ದಿಲ್ಲ, ಈಗ ಹಾಕಿದ್ವಿ. ಹಾಕಿದನ್ನು ಮುಚ್ಚೇ ಇಡಬೇಕು ನೋಡ್ರಿ. ಈ ಥರ ಏನೈತಲ್ಲ ಇದನ್ನು ಪೂರ್ತಿ ಮುಚ್ಚಳ ಮುಚ್ಚಿಟ್ಟಿವು ಅಂದ್ರೆ ಒಂದು 2 ವಿಸಿಲ್ ಹಾಕ್ಸಿದ್ದೀವ್ರಿ ನಾವು. 2 ಅಥವಾ 1 ವಿಸಿಲ್ ಹಾಕ್ಸಿದ್ರೆ ಮುಗೀತ್ರಿ. ಅಷ್ಟು ಹಾಕ್ಸಿದ್ಮೇಲೆ ನೋಡ್ರಿ ಇಲ್ಲೇ ಎಣ್ಗಾಯಿ ಪಲ್ಯ ಅಂತೂ ಎಷ್ಟು ಮಸ್ತಂಗೆ ರೆಡಿಯಾಗಿ ಬಂದೈತೆ ನಿಮಗೆ ತೋರ್ಸಾತೀವಿ. ಈ ಥರ ಮಸ್ತಂಗೆ ಎಣ್ಗಾಯಿ ಏನೈತಲ್ಲ ರೆಡಿಯಾಗಿ ಬರ್ತೈತೆ ನೋಡ್ರಿ. ಇಷ್ಟು ಮಾಡಿದ್ರಿ ಅಂದ್ರೆ ಮುಗೀತ್ರಿ. ಭಾಳ ಜನ ಹಾಗಲಕಾಯಿ ಇಷ್ಟಪಡ್ತಿರಂಗಿಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಡ್ರಿ. ಈಗ ಸರ್ವ್ ಮಾಡತ್ತೀವಿ ನೋಡ್ರಿ. ಯಾವ ರೀತಿ ಕಾಣತೈತಿ ನೋಡಿದ್ರನ್ನ ಸಾಕು ತಿನ್ಬೇಕನ್ನಿಸ್ತೈತಿ. ಬಿಸಿ ಬಿಸಿ ರೊಟ್ಟಿ ಅಥವಾ ತಂಗಳು ರೊಟ್ಟಿ ಜೊತೆ ಈ ಥರ ಎಣ್ಗಾಯಿ ಪಲ್ಯ ಇದ್ರೆ ಅಂತೂ 1-2 ರೊಟ್ಟಿ ತಿನ್ನೋರ 1-4 ರೊಟ್ಟಿ ತಿನ್ನುವಷ್ಟು ಹಂಗೆ ತಿನ್ಬೇಕು ಅನ್ನಿಸ್ತೈತಿ. ಅಷ್ಟು ಮಸ್ತ್ ಅನ್ನಿಸ್ತೈತಿ ರೀ. ಗ್ರೇವಿ ಮತ್ತು ಹಾಗಲಕಾಯಿ ಅಷ್ಟು ಭಾರಿ ಮಸ್ತ್ ಹೆಂಗೆ ಬೇಂದು ಬಂದಿರ್ತಾವ್ರಿ ಹಾಗಲಕಾಯಿ. ಆ ಥರ ನೋಡ್ರಿ ಮಿಸ್ ಮಾಡಲಾರ್ದ ಏನೈತಲ್ಲ ನೀವು ಒಂದ್ಸಲ ಈ ಥರ ಹಾಗಲಕಾಯಿ ಎಣ್ಗಾಯಿ ಪಲ್ಯ ಏನೈತಲ್ಲ ಟ್ರೈ ಮಾಡ್ಕೊಂಡು ನೋಡ್ರಿ ಯಾವ ರೀತಿ ಆಗೈತೆ ಅಂತ ತೋರ್ಸಾತೀವಿ ನಿಮ್ಗೆ. ಇವತ್ತು ನಾವು ಮಾಡಿದಂಥ ಈ ಹಾಗಲಕಾಯಿ ಎಣ್ಗಾಯಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಮಿಸ್ ಮಾಡಲಾರ್ದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ರೆಸಿಪಿನ ಮತ್ತು ಪ್ರತಿಯೊಬ್ಬರಿಗೂ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೂ ಶೇರ್ ಮಾಡಿರಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ಮಿಸ್ ಮಾಡಲಾರ್ದ ಈ ರೆಸಿಪಿ ಟ್ರೈ ಮಾಡಿರಿ. ಹೆಂಗಾಗೈತೆ ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಎಲ್ಲರಿಗೂ ನಮಸ್ಕಾರ.